ಈಗ ನೇಮಕಾತಿ ಪ್ರಕ್ರಿಯೆ ಬಗ್ಗೆ ಸಾಕಷ್ಟು ದೂರುಗಳು ಸರ್ಕಾರದ ಮೇಲೆ ಯಾಕೆ ಸರ್ಕಾರ ನೇಮಕಾತಿ ಪ್ರಕ್ರಿಯೆ ಮಾಡ್ತಿಲ್ಲ? ಮೊನ್ನೆ ದೊಡ್ಡ ಮಟ್ಟದ ಪ್ರೊಟೆಸ್ಟ್ ಆಗಿ ನೇಪಾಳದ ತರ ಕರ್ನಾಟಕದಲ್ಲೂ ಆಗುತ್ತೆ ಅನ್ನೋ ರೀತಿಯಲ್ಲಿ ಬಿಜೆಪಿ ಕೂಡ ಆರೋಪ ಮಾಡ್ತಾರೆ. ಯಾಕೆ ನೇಮಕಾತಿ ಪ್ರಕ್ರಿಯೆಗೆ ಸರ್ಕಾರ ಚಾಲನೆ ಕೊಡ್ತಾ ಇಲ್ಲ? ನಾನು ಕರ್ನಾಟಕದ ಯುವಕರಿಗೆ ಭರವಸೆ ಕೊಡ್ತೀನಿ. ಕಾಂಗ್ರೆಸ್ ಶಾಸಕನಾಗಿ ಯುವಕರ ಭರವಸೆಯಾಗಿ ನಮ್ಮ ಸರ್ಕಾರದ ಮೇಲೆ ನಂಬಿಕೆ ಇಡಿ. ನೀವೇನೀಗ ಪೊಲೀಸ್ ಕಾನ್ಸ್ಟೇಬಲ್, ಸಬ್ ಇನ್ಸ್ಪೆಕ್ಟರ್ ಏಜ್ ರಿಲ್ಯಾಕ್ಸೇಷನ್ ಕೇಳಿದಿರಾ, ಖಂಡಿತವಾಗೂ ನನ್ನ ಸರ್ಕಾರ ಮಾಡುತ್ತೆ. ನನ್ನ ಮುಖ್ಯಮಂತ್ರಿಗಳು, ನನ್ನ ಉಪಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು, ನಾವು ಕರ್ನಾಟಕದ ಯುವಕರ ಜೊತೆ ಇದ್ದೀವಿ. ಬಡ ಮತ್ತು ಮಧ್ಯಮ ವರ್ಗದ ಯುವಕರ ಜೊತೆ ನಾವಿದ್ದೀವಿ. SC ST OBC ವರ್ಗದ ಯುವಕರ ಜೊತೆ ನಾವಿದ್ದೀವಿ. ನೀವು ಪೇಷನ್ಸ್ ಆಗಿರಿ, ನೀವು ಎಕ್ಸಾಮಿಗೆ ಪ್ರಿಪೇರ್ ಆಗಿ, ಖಂಡಿತವಾಗೂ ಏಜ್ ರಿಲ್ಯಾಕ್ಸೇಷನ್ ಮಾಡೇ ಮಾಡ್ತಾರೆ ಅನ್ನೋ ಗಟ್ಟಿ ನಂಬಿಕೆ ನನ್ನಿದೆ. ನಾನೊಬ್ಬ ಶಾಸಕನಾಗಿರೋದ್ರಿಂದ ನಾನು ಅಫಿಷಿಯಲ್ ಆಗಿ ಅದು ಹೇಳಕ್ ಬರಲ್ಲ. ನನಗಿರೋ ಒಂದು ನಂಬಿಕೆ ಪ್ರಕಾರ ಬಹಳ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿದಾಗ ಖಂಡಿತವಾಗೂ ಮಾಡೋಣ ಅನ್ನೋ ಪಾಸಿಟಿವ್ ರೆಸ್ಪಾನ್ಸ್ ನನಗೆ ಸಿಕ್ಕಿದೆ. ಸೊ ನಾನು ಯುವಕರ ಭರವಸೆಯಾಗಿ ನಾವು ಏಜ್ ರಿಲ್ಯಾಕ್ಸೇಷನ್ ಮಾಡ್ತೀವಿ. ಅದು ಯಾವಾಗ ಅಂತ ನನ್ನ ಸರ್ಕಾರ, ಬಟ್ ಆದಷ್ಟು ಬೇಗ, ಲೇಟ್ ಮಾಡಲ್ಲ. ಒಂದು. ಎರಡನೇದು, ನಾವು ಯುವಕರ ಪರವಾಗಿರ್ತೀವಿ. ದಯವಿಟ್ಟು ಕರ್ನಾಟಕದ ಯುವಕರಿಗೆ ವಿನಂತಿಸ್ತೀನಿ, ಈ BJP ಕಳ್ಳರ ಮಾತು ನೀವು ಕೇಳಬೇಡಿ, BJPಯವ್ರ ಬಗ್ಗೆ ಕೇಳಬೇಡಿ. ಅವ್ರು 4 ವರ್ಷ ಅಧಿಕಾರದಲ್ಲಿದ್ದಾಗ ನೀವು ಕಾಮನ್ ಸೆನ್ಸಿಂದ ಯೋಚನೆ ಮಾಡಿ. ಕಾಂಪಿಟೇಟಿವ್ ಎಕ್ಸಾಮ್ ಬರೀತಾರೆ ಹುಡುಗರು, ಯಾಕೆ ನಿಮ್ಮ ಪರ ಧ್ವನಿ ಆಗಲಿಲ್ಲ? ಯಾಕೆ ನಿಮ್ಗೆ ರಿಲ್ಯಾಕ್ಸೇಷನ್ ಮಾಡಲಿಲ್ಲ? ಇವತ್ತು ನೀವು ನಮ್ಮ ಗಮನಕ್ಕೆ ತಂದಿದ್ದೀರಾ ತಾನೆ? ಕರ್ನಾಟಕದ ಯುವಕರು, ವಿಶೇಷವಾಗಿ ನನ್ನ ಉತ್ತರ ಕರ್ನಾಟಕದ ತಮ್ಮಂದ್ರು, ತಂಗಿ ಅಂದರು, ಏಜ್ ರಿಲ್ಯಾಕ್ಸೇಷನ್ ಮಾಡ್ತೀವಿ ಅಂತ ಒಂದು ಭರವಸೆ ಕೊಡಬಲ್ಲೆ. ಎರಡನೇದು, ನೋಡಿ ಸರ್, ಇಲ್ಲೇನಾದರೂ ಮಾತಾಡಿದ್ರೆ ಇವರು ಜನ್ಸಿ ಬಗ್ಗೆ ಮಾತಾಡ್ತಾರೆ. ಯಾರು? BJPಯವರು. ಲೇ ಲಡಾಖಲ್ಲಿ ಇವತ್ತೇನು ನಡೀತಿದೆ ಅಂತ ಯುವಕರಿಗೆ ಗೊತ್ತಾಗಬೇಕು. ಸರ್, ಲೇ ಲಡಾಖಲ್ಲಿ 2019 ಜಮ್ಮು ಕಾಶ್ಮೀರ್ ರಿಆರ್ಗನೈಸೇಷನ್ ಆಕ್ಟ್ ಆಯಿತು. ಆ ಆಕ್ಟ್ ಪ್ರಕಾರ ಜಮ್ಮು ಕಾಶ್ಮೀರ್ನ ಒಂದು ಯೂನಿಯನ್ ಟೆರಿಟರಿ, ಲಡಾಖ್ನ ಒಂದು ಯೂನಿಯನ್ ಟೆರಿಟರಿ ಮಾಡಿದ್ರು. ಲೇ ಲಡಾಖಲ್ಲಿ 2 ಜಿಲ್ಲೆ ಇದೆ ಸರ್, ಒಂದು ಲೇ ಅಂತ, ಇನ್ನೊಂದು ಕಾಶ್ಮೀರ್ ಅಂತ. ಅವ್ರ ರಿಕ್ವೆಸ್ಟ್ ಏನಾಗಿತ್ತು? ನೆನ್ನೆ ಸೋನಂ ವಾಂಗ್ಚು ಅನ್ನೋ ವ್ಯಕ್ತಿ ಅರೆಸ್ಟ್ ಆದ. ಆತ ಯಾರು ಗೊತ್ತಾ? 3 Idiots ಸಿನಿಮಾಗಿ ಇನ್ಸ್ಪಿರೇಷನ್, ಮ್ಯಾಕ್ಸೆಸ್ ಅವಾರ್ಡ್ ತಗೊಂಡಿರೋನು. ಮ್ಯಾಕ್ಸೆಸ್ ಪ್ರಶಸ್ತಿನ ಏಷ್ಯಾ ನೊಬೆಲ್ ಪ್ರೈಸ್ ಅಂತೀವಿ. ಸೋನಂ ವಾಂಗ್ಚುಕ್ಕಿಂದ 35 ದಿನದಿಂದ ಹಂಗರ್ ಸ್ಟ್ರೈಕ್ ಮಾಡ್ತಿದ್ರೆ BJPಯವ್ರು ಅರೆಸ್ಟ್ ಮಾಡ್ತಾರೆ. ಲೇ ಲಡಾಖಲ್ಲಿ ಯುವಕರು ಲೇ ಅಲ್ಲಿರೋ BJP ಕಚೇರಿನ ಸುಟ್ಟಾಕ್ತಾರೆ. ಇವ್ರ ಹರಾಸ್ಮೆಂಟ್ಗೆ 4 ಜನ ಯುವಕರು ಸಾಯ್ತಾರೆ. ಜೆನ್ಸಿ ಬಂದ್ರೆ BJP ವಿರುದ್ಧ ಬರುತ್ತೆ ಈ ದೇಶದಲ್ಲಿ. ಲೇ ಲಡಾಖ್ ಅದಕ್ಕೆ ಇಂಟ್ರೊಡಕ್ಷನ್ ಆಗಿದೆ. ಲೇ ಲಡಾಖ್ ಅವ್ರ ರಿಕ್ವೆಸ್ಟ್ ಏನು ಸರ್? ಸ್ಟೇಟ್ಹುಡ್ ಕೊಡಿ ಅಂತ. ಎರಡನೇದು, ಶೆಡ್ಯೂಲ್ 6 ಸೇರಿಸಿ ಅಂತ. ಏನು ಶೆಡ್ಯೂಲ್ 6 ಅಂದ್ರೆ? ಆರ್ಟಿಕಲ್ 244 ಪ್ರಕಾರ ಶೆಡ್ಯೂಲ್ 6 ಅಲ್ಲಿ ಈಗಾಗಲೇ ಅಸ್ಸಾಂ, ತ್ರಿಪುರಾ, ಮೇಘಾಲಯ, ಮಿಜೋರಾಂ ಇದೆ. ಸರ್, ಈ ಸ್ಟೇಟ್ಸ್ ಅಲ್ಲಿ ಶೆಡ್ಯೂಲ್ 6 ಸೇರಿಸಿದ್ರೆ ಅವ್ರಿಗೊಂದು ಅಟಾಮಿಕ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಅಂತ ಕ್ರಿಯೇಟ್ ಮಾಡಕ್ ಬಿಡ್ತಾರೆ, ರೀಜನಲ್ ಕೌನ್ಸಿಲ್ ಅಂತ ಕ್ರಿಯೇಟ್ ಮಾಡಕ್ ಬಿಡ್ತಾರೆ. ಅಟಾಮಿಕ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಅಲ್ಲಿ 3 ಮೆಂಬರ್ ಸೆಲೆಕ್ಟ್ ಆಗ್ತಾರೆ, 26 ಜನ ಅವ್ರಿಗೆ ಲೆಜಿಸ್ಲೇಟಿವ್ ಪವರ್ ಇರುತ್ತೆ. ಆದ್ರೆ ಇವತ್ತೇನಾಗಿದೆ ಲೇ ಲಡಾಖ್ ಅಲ್ಲಿ? ಜಮ್ಮು ಕಾಶ್ಮೀರಲ್ಲಿ ಲೆಜಿಸ್ಲೇಟಿವ್ ಎಲೆಕ್ಷನ್ಸ್ ಇದೆ, ಲೇ ಲಡಾಖ್ ಅಲ್ಲಿ ಎಲೆಕ್ಷನ್ಸೇ ಇಲ್ಲ ಸರ್. ಕೇಂದ್ರ ಸರ್ಕಾರದವರು ದಬ್ಬಾಳಿಕೆ ಮಾಡ್ತಿದ್ದಾರೆ. ಅವ್ರು ರಿಕ್ವೆಸ್ಟ್ ಮಾಡ್ತಿದ್ದಾರೆ ಶೆಡ್ಯೂಲ್ 6 ಸೇರಿಸಿ ಅಂದ್ರೆ BJP ಅವ್ರು ಕೇಳ್ತಿಲ್ಲ. ಇವತ್ತು ಜೆನ್ಸಿ ಲೇ ಲಡಾಖ್ ಅಲ್ಲಿ ಸ್ಟಾರ್ಟ್ ಆಗಿದೆ, BJP ವಿರುದ್ಧ ಸ್ಟಾರ್ಟ್ ಆಗಿದೆ. ಇವತ್ತು BJPಯವರು ದೇಶದ ಯುವಕರ ಜೊತೆ ಆಟ ಆಡ್ತಿದ್ದಾರೆ, ಚೆಲ್ಲಾಟ ಆಡ್ತಿದ್ದಾರೆ. ದಮ್ಮಿದ್ರೆ ಲೇ ಲಡಾಖ್ ವಿಚಾರದ ಬಗ್ಗೆ ರಾಜ್ಯದ BJPಯವ್ರನ್ನ ಮಾತಾಡಕ್ ಕೇಳಿ.